ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಭೀಮನೋಮಾಸೆ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬ ವಿಶೇಷವಾಗೆಲ್ಲ ಪೂಜೆ ಮಾಡಿದ್ರು. ಇದು ನಂದು 5ನೇ ಗುರುವಾರದ್ದು ಸಂಕಲ್ಪ. 5ನೇ ಗುರುವಾರ ರಾಯರ ದರ್ಶನಕ್ಕೆ ಹೋಗೋಕ್ಕೆ 5ನೇ ಗುರುವಾರ ನಂದು. ಹಾಗಾಗಿ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ. ಮತ್ತು ಅಮಾವಾಸ್ಯೆ ಇರೋದರಿಂದ ಇವತ್ತು ಅದು ಸ್ವಲ್ಪ ವಿಶೇಷನೇ ಅಲ್ವಾ. ಸೊ ಹಂಗಾಗಿ ಅಮಾವಾಸ್ಯೆ ಪೂಜೆನೂ ಆಗುತ್ತೆ, ಹಾಗೆ ರಾಯರ ದೇವಸ್ಥಾನಕ್ಕೆ ಕೂಡ ಹೋಗಬೇಕಲ್ವ ಅಂತೇಳಿ ಎಲ್ಲ ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಮಳೆ ನೋಡಿ ಬರ್ತಾನೇ ಇದೆ ಮಳೆ. ಯಪ್ಪ ದೇವರ, ತಣ್ಣು ಗಾಳಿ ಬೀಸ್ತಿದೆ ಮತ್ತು ಮಳೆ ಸೊನ್ನೆ ಬರ್ತಾನೇ ಇದೆ. ಸ್ವಲ್ಪ ಸ್ಟವ್ ಎಲ್ಲ ಒರೆಸ್ಕೊಬಿಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಹಾಗೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಿರೋದ್ರಿಂದ, ಹಾಗೆ ಅಮಾವಾಸ್ಯೆ ಕೂಡ ಅಲ್ವಾ. ಸೊ ಹಂಗಾಗಿ ಸ್ಟವ್ ಎಲ್ಲ ಒರೆಸ್ಕೊಬಿಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸ್ಟವ್ ಎಲ್ಲ ಒರೆಸಿ ಆಮೇಲೆ ರಂಗೋಲಿ ಹಾಕಿ ನೆಕ್ಸ್ಟ್ ಹಾಲು ಕಾಯೋಕೆ ಇಟ್ಕೋತೀನಿ. ಮುಂಚೆನೇ ನಾನು ಶುಕ್ರವಾರ ಹಾಗೆಯೇ ಸ್ಟವ್ ಎಲ್ಲ ಒರೆಸಿ ರಂಗೋಲಿ ಹಾಕ್ಕೊಂಡೆ ನಾನು ಕಾಯೋಕೆ ಇಟ್ಕೊಳ್ಳೋದು. ಎಲ್ಲ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡಿನೂ ರೆಡಿ ಮಾಡಿ ಮಕ್ಕಳನ್ನೂ ರೆಡಿ ಮಾಡಾಯಿತು. ಅವರು ಸ್ಕೂಲಿಗೆ ಹೊರಟಿದ್ದಾರೆ. ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಅಷ್ಟರಲ್ಲಿ ಮನೆಯವರು ಆಫೀಸಿಗೆ ಹೋಗ್ತಾರಲ್ವ. ಸೊ ಅವ್ರನ್ನ ಕಳಿಸಿ ಆಮೇಲೆ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳನ್ನ ಕಳಿಸ್ತಾ ಇದ್ದೀನಿ. ಅವರು ಹೊರಟಿದ್ದಾರೆ. ಮಳೆ ಸೊನ್ನೆ ಬರ್ತಿದೆ. ಪಾಪ ಕಳ್ಸೋಂಗಿಲ್ಲ ಮಕ್ಕಳನ್ನ, ಮನೇಲಿ ಇಟ್ಕೊಳಂಗಿಲ್ಲ. ಏನು ಮಳೆನಪ್ಪ, ಏನು ಮಾಡೋದು. ಮಳೆ ಬರದೇ ಇದ್ದರೂ ಕಷ್ಟ, ಬಂದರೂ ಕಷ್ಟ. ಆದರೆ ಇಷ್ಟೊಂದು ಯಾವಾಗಲೂ ಸೋನೆ ಥರ ಇಟ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಜನ ಎಷ್ಟು ಇದ್ದಾರೆ ಅಂತ ಅಂತಾರೆ. ಮಳೆ ಇದ್ದರೂ ಕೂಡ ತುಂಬ ಜನ ಪಾಪ ದರ್ಶನ ಮಾಡಬೇಕು ಅಂತ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರ್ತಾವಲ್ಲ. ಸೊ ಹಂಗಾಗಿ ದೇವ್ರನ್ನ ಪೂಜೆ ಮಾಡಬೇಕು. ಸ್ವಲ್ಪ ಮನಸ್ಸಿಗೆ ಕೂಡ ಸಮಾಧಾನ. ದೇವ್ರನ್ನ ಪೂಜೆ ಮಾಡಬೇಕು, ದೇವ್ರನ್ನ ದರ್ಶನ ಮಾಡಬೇಕು. ಮನಸ್ಸಿಗೆ ದೊಡ್ಡದ್ರಲ್ಲಾಗೋ ನಮ್ಮ ಥರ ಎಲ್ಲರೂ ಅಲ್ವಾ, ಎಲ್ಲರಿಗೂ ಹಿಂಗೆ ರಶ್ ಇರುತ್ತೆ. ಬಟ್ ಇವತ್ತು ತುಂಬಾ ಬೇರೆ ಮಳೆ ಸೋನೆ ಬೇರೆ. ಅಪ್ಪ ದೇವರೇ, ರಶ್ ಅಂದರೆ ತುಂಬ ರಶ್ಶು. ಸ್ವಲ್ಪ ಸ್ಪೇಸ್
ನೈವೇದ್ಯಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೈವೇದ್ಯ ಕೂಡ ಅಷ್ಟೇ, ದೇವ್ರ ಪ್ರಸಾದ ಊಟ ಮಾಡಲಿಕ್ಕಿಲ್ಲ. ಮತ್ತು ಕರೆಕ್ಟಾಗಿ 11:30 12 ಗಂಟೆಗೆ ಊಟ ಕೊಡ್ತಾರೆ ಅಲ್ಲಿ ಕೆಲಸ ಮಾಡೋ ಅಕ್ಕಪಕ್ಕ ಅವ್ರು ಕೂಡ ಬಂದುಬಿಡ್ತಾರೆ. ತುಂಬಾ ರಶ್. ಮಳೆ ಸೋನೆ ಬರ್ತೀವಿ ಮತ್ತು ಕೂತ್ಬಿಡ್ತಾರೆ. ನೀರು ಕೂಡ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಕ್ರೌಡ್ ಜಾಸ್ತಿ ಬಿಸಿ ಬೇರೆ ತುಂಬ ನಿಂತ್ಕೊಂಡೆ ಊಟ ಮಾಡಬೇಕು. ಒಟ್ಟಿಗೆ ಪ್ರಾಯ ದರ್ಶನ ಮಾಡಿ ಅದೇ ಖುಷಿ, ಅದೇ ಸಮಾಧಾನ. ಮತ್ತು ಪ್ರಸಾದ ತಿಂತೀವಿ ನೋಡಿ, ನಾವು ಮನೇಲಿ ಹೇಗೆ ಮಾಡಲಿ ಬಟ್ ಅದ್ರ ದೇವ್ರ ಪ್ರಸಾದ ನೈವೇದ್ಯ ಅಥವಾ ದೇವರು ದೇವಸ್ಥಾನಕ್ಕೆ ಹೋಗಿದ್ದೋ ಊಟ ಮಾಡ್ಕೊಂಡು ಪ್ರಸಾದ ಅಂತೀವಲ್ಲ, ಅದು ಏನು ರುಚಿ ಏನು ಟೇಸ್ಟ್ ಅಂದರೆ ನಾವು ಮನೇಲಿ ಮಾಡಿದ್ರು ಕೂಡ ಆ ಥರ ಇರಲ್ಲ, ಆ ಥರ ಇರುತ್ತೆ. ಸೊ ರಾಯರ ದರ್ಶನ ಮಾಡ್ಕೊಂಡು ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ತುಂಬಾ ಖುಷಿ, ಸಮಾಧಾನ, ಸಡಗರ ಎಲ್ಲ ಆಯಿತು. ಬೆಳಗ್ಗೆ ನನ್ನ ಮನೇಲಿ ಊಟನೇ ಮಾಡಲ್ಲ. 5 ಗುರುವಾರ ಪ್ರತಿ 7 ಗುರುವಾರ ಹೋಗ್ತೀನಿ ಅಂತ ಏನು ಸಂಕಲ್ಪ ಮಾಡಿದ್ದೀನೋ, ಇಲ್ಲಿವರೆಗೂ 5 ಗುರುವಾರನೂ ನಾನು ಈ ಗುರುವಾರಕ್ಕೆ 5 ಗುರುವಾರ ಇಲ್ಲಿವರೆಗೂ ನಾನು ಮನೇಲಿ ತಿಂಡಿ ತಿಂದ್ಕೊಳ್ಳಲ್ಲ. ಪೂಜೆ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೋಗಿ ರಾಯರ ದರ್ಶನ ಮಾಡಿ ಅಲ್ಲೇ ಪ್ರಸಾದ ಊಟ ಮಾಡ್ಕೊಂಡು ಬರ್ತೀನಿ. ನಾನು ಬೆಳಗ್ಗೆ ಪೂಜೆ ಮಾಡಿ ಮನೇಲಿ ಹೊರಟಬೇಕಾದ್ರೆ ದೇವಸ್ಥಾನಕ್ಕೆ ಮನೇಲಿ ಪೂಜೆ ಮಾಡಿ ಶೇರ್ ಮಾಡಿರಲಿಲ್ಲ. ಸಿಂಪಲ್ಲಾಗಿ ಮನೇಲಿ ಪೂಜೆ ಮುಗಿಸ್ಕೊಂಡಿದ್ದೀನಿ ನೋಡಿ. ಹೂವಿನ ರೇಟೆಲ್ಲ ಗಗನಕ್ಕೆ ಏರಿಬಿಟ್ಟಿದೆ. ಹಾಗೆ ಭೀಮನ ಅಮಾವಾಸ್ಯೆ ಇತ್ತು ನೋಡಿ, ಹಾಗಾಗಿ ಸ್ವಲ್ಪ ಶಾವಿಗೆ ಪಾಯಸ ಕೂಡ ಮಾಡ್ಕೊಂಡಿದ್ದೀನಿ ಹಾಲು ಹಾಕಿ. ನೆಕ್ಸ್ಟ್ ಕಾಳು ಉಸ್ಲಿ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು, ಪೂಜೆ ಆಯಿತು. ಮತ್ತು ಮನೆಯವರು ಸಕಲೇಶ್ಪುರ ಹೋಗಿದ್ರು, ಅವ್ರು ಬರೋದು ಲೇಟ್ ಆಯಿತು. ಅವ್ರಿಗೂ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿ ನೆಕ್ಸ್ಟ್ ಸಿಗುವ. ಬಾಯ್.